ಸುಮಾರು 230 ಸ್ಟಾಲ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಪ್ರತಿ ವರ್ಷ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಸರಸ್ ಮೇಳ ನಾವು ರಾಜ್ಯ ಮಟ್ಟದ ಸರಸ್ ಮೇಳ ಮಾಡ್ತೀವಿ. ಅದು ಈ ಸಾರಿ ಕಲಬುರಗಿಯಲ್ಲಿ ಮಾಡ್ತಾ ಇದ್ದೀವಿ. ಹೋದ ವರ್ಷ ಅದು ಬೆಂಗಳೂರಲ್ಲಿ ಆಗಿತ್ತು. ಈ ಸಾರಿ ನಾವು ಈ ಅವಕಾಶ ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕಲಬುರಗಿಯ ಅಪ್ಪ ಮೈದಾನದಲ್ಲಿ 10 ದಿವಸಗಳ ಕಾಲ ಸರಸ್ ಮೇಳ ಇರ್ತದೆ. 10 ದಿವಸಗಳ ಕಾಲ ಬೆಳಗ್ಗೆ 10:30ಯಿಂದ ಸಾಯಂಕಾಲದವರೆಗೆ ಇರುತ್ತೆ. ಆಮೇಲೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರ್ತವೆ. ಅಲ್ಲಿ ದಿನಾಳು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ. ಮತ್ತು ಅಲ್ಲಿ ಬೇರೆ ಫುಡ್ ಕೋರ್ಟ್ ಸುಮಾರು ಒಂದು 20 ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಅಲ್ಲಿ ಫುಡ್ ಕೋರ್ಟ್ಸು ಕೂಡ ಬೇರೆ ಬೇರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸು ಬಂದು ಮಾಡ್ತಾರೆ. ಇದು ಸಂಪೂರ್ಣವಾಗಿ ಸ್ವಸಹಾಯ ಸಂಘಗಳಿಗೆ ಅವ್ರ ಮಾರ್ಕೆಟಿಂಗಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಮಾಡ್ತಕ್ಕಂಥ ಒಂದು ಮೇಳ ಇದು. ನಮ್ಮ ರಾಜ್ಯದಲ್ಲಿ ನಾವು ಪ್ರತಿ ವರ್ಷ ನಾವು ಸುಮಾರು 4 ಸರಸ್ ಮೇಳ ಮಾಡ್ತೀವಿ. 5 ಸರಸ್ ಮೇಳ, ಒಂದು ರಾಜ್ಯ ಮಟ್ಟ ಅಂದರೆ ರಾಷ್ಟ್ರ ಮಟ್ಟದ್ದು, ಇದು ನ್ಯಾಷನಲ್ ಸರಸ್ ಮೇಳ ಒಂದು. ಆಮೇಲೆ ರೀಜನಲ್ ಸರಸ್ ಮೇಳ ಅಂದರೆ ಬೆಳಗಾವಿ ಡಿವಿಷನಲ್ಲಿ ಒಂದು, ಕಲಬುರಗಿ ಡಿವಿಷನಲ್ಲಿ ಒಂದು, ಆಮೇಲೆ ಮೈಸೂರು ಡಿವಿಷನ್ ಒಂದು, ಬೆಂಗಳೂರಲ್ಲಿ ಡಿವಿಷನ್ ಮಟ್ಟದಲ್ಲಿ ಮಾಡೋದು ಹೊರತುಪಡಿಸಿ ನಾವೊಂದು ರಾಷ್ಟ್ರ ಮಟ್ಟದ ಸರಸ್ ಮೇಳ ಇವತ್ತು ಕಲಬುರಗಿಯಲ್ಲಿ 24ನೇ ತಾರೀಕು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ